ಮೊದಲನೇದಾಗಿ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಈಗ ಆಪರೇಷನ್ ಅಸ್ಥಿಪಂಜರ ಸಂಬಂಧಪಟ್ಟ ಹಾಗೆ SIT ತನಿಖೆ ಈಗ ಒಂದು ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಅಂದರೆ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಕೊನೆ ಹಂತ ತಲುಪ್ತಾ ಇದೆ ಆಪರೇಷನ್ ಅಸ್ಥಿಪಂಜರ. ಇನ್ನು 11A ಏನು ಸ್ಪಾಟ್ ನಂಬರ್ 11ನಲ್ಲಿ ಒಂದಿಷ್ಟು ಕಳೆಬರ ಸಿಗಬಹುದು ಅಂತ ಅವನು ಲೆಕ್ಕಾಚಾರ ಹಾಕಿದ್ನಲ್ಲ ಅನಾಮಿಕ. ಈಗ 11A ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಈಗ ಮುಕ್ತಾಯ ಆಗಿದೆ. 14ನೇ ಸ್ಪಾಟ್ 11A ಅಂತ ಗುರುತು ಮಾಡಿದೆ SIT. 11A ಪಾಯಿಂಟ್ನಲ್ಲಿ ಈಗ ಅಸ್ಥಿಪಂಜರ ಪತ್ತೆಯಾಗಿಲ್ಲ. 11A ಪಾಯಿಂಟ್ನಲ್ಲಿ ಶೋಧ ಮುಗಿಸಿ ಈಗ SIT ಈಗ ತೆರಳಿದೆ. ಕೊನೆ ಹಂತ ತಲುಪಿದೆ ಆಪರೇಷನ್ ಅಸ್ಥಿಪಂಜರ. ಸಾಕಷ್ಟು ಒಂದು ರೋಚಕತೆಯನ್ನು ಪಡ್ಕೊಳ್ತಾ ಇದೆ. 11A ಪಾಯಿಂಟ್ನಲ್ಲಿ ಶೋಧ ಕಾರ್ಯ SIT ಅಧಿಕಾರಿಗಳಿಂದ ಈಗ ಮುಕ್ತಾಯ ಆಗಿದೆ. 14ನೇ ಸ್ಪಾಟ್ ಅಂತ 11A ಈಗ ಏನು ಸ್ಪಾಟ್ ಇತ್ತಲ್ಲ ಅದನ್ನು ಈಗ 14ನೇ ಸ್ಪಾಟ್ ಅಂತ ಗುರುತು ಮಾಡಿದ್ದಾರೆ. 11A ಪಾಯಿಂಟ್ನಲ್ಲಿ ಈಗ ಒಂದು ಕಡೆ ಶೋಧ ಕಾರ್ಯ ಮುಗಿದಿದೆ, ಮತ್ತೊಂದು ಕಡೆ ಬಿರುಸಿನ ಒಂದಿಷ್ಟು ಕಾರ್ಯಾಚರಣೆ ಕೂಡ ಈಗ ನಡೀತಾ ಇದೆ. ಯಾಕಂದರೆ ಮೊನ್ನೆ 11ಗೆ ಅಂತ ಹೋದಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಬಂಗ್ಲಗುಡ್ಡಕ್ಕೆ ಕರ್ಕೊಂಡು ಹೋದ. ಆ ಬಂಗ್ಲಗುಡ್ಡಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಸಾಕ್ಷಿಗಳು ಸಿಕ್ಕಿದ್ದಾವೆ, ಮೃತದೇಹ ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ, ಸಂಬಂಧಪಟ್ಟಂತಹ ತಲೆಬುರುಡೆ ಮೂಳೆಗಳು ಏನೇನು ಬೇಕು ಎಲ್ಲವೂ ಕೂಡ ಈಗ ಸಿಕ್ಕಿರೋದ್ರಿಂದ ಈಗ ಮತ್ತೊಂದು SIT ಅಧಿಕಾರಿಗಳಿಗೆ ಕ್ಯೂರಿಯಾಸಿಟಿ ಇರೋದು ಅಂದರೆ ಈಗ ಆತ ಅನಾಮಿಕ ಏನು ಹೇಳಿದ್ನಲ್ಲ, ಇಷ್ಟು ಸ್ಪಾಟಲ್ಲಿ ನಾನು ಹೆಣ ಹೂತಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಅದನ್ನು ಬಿಟ್ಟು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ, ಹಾಗಾಗಿನೇ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು. SIT ಜೊತೆಗೆ FSL ಮತ್ತು ಸ್ಥಳೀಯ ಪೊಲೀಸ್ನವರು ಜಂಟಿಯಾಗಿ ಒಂದು ಕಡೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಈಗ ಸಾಕ್ಷಿಗಳು ಕೂಡ ಸಿಗ್ತಾ ಇದ್ದಾವೆ. ಯಾಕಂದರೆ ಸ್ಪಾಟ್ ನಂಬರ್ 6ರಲ್ಲಿ ಏನು ಸಿಕ್ಕಿತ್ತಲ್ಲ ಅದೇ ರೀತಿಯಲ್ಲಿ ಈಗ ಬಂಗ್ಲಗುಡ್ಡದಲ್ಲೂ ಕೂಡ ಸಿಕ್ಕಿದೆ. ಮತ್ತು GPR ಅಳವಡಿಕೆ ಮಾಡಬೇಕು, GPR ಯಂತ್ರದ ಮುಖೇನವಾಗಿ ಈ ಕಳೆ ಬರಹವನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಮುಂದಾಗಬೇಕು ಅಂತ ಅನನ್ಯ ಭಟ್ ತಾಯಿ ಏನಿದಾರಲ್ಲ ಸುಜಾತ ಭಟ್ ಪರವಾಗಿರುವಂಥ ವಕೀಲರು ಮಂಜುನಾಥ್ ಕೂಡ ಈಗ ಒಂದಿಷ್ಟು ಆಗ್ರಹ ಮಾಡ್ತಾ ಇದ್ರು. ಮತ್ತು ಈ GPR ಒಂದು ಯಂತ್ರವನ್ನು ಬಳಕೆ ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರಕ್ಕೆ SIT ಅಧಿಕಾರಿಗಳು ತಜ್ಞರ ಮೊರೆ ಹೋಗಿದ್ದಾರೆ. ಯಾಕಂದರೆ GPR ಯಂತ್ರವನ್ನು ಬಳಕೆ ಮಾಡೋದ್ರಿಂದ ತನಿಖೆಗೆ ಕಾರ್ಯಾಚರಣೆಗೆ ಸಹಕಾರಿ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ರೋಚಕ ಘಟ್ಟಕ್ಕೆ ಬಂದು ನಿಂತಹ ಸಂದರ್ಭದಲ್ಲಿ ಮತ್ತೊಂದು ಸಸ್ಪೆನ್ಸ್ ಅಂದರೆ ಈಗ 6 ಜನ ಸಾಕ್ಷಿ ಹೇಳ್ತೀವಿ ಅಂತ ಬರ್ತಾ ಇದ್ದಾರೆ. ಮೊನ್ನೆ ಜಯಂತ ಶೆಟ್ಟಿ ಒಂದು ಶಾಲಾ ಬಾಲಕಿಯನ್ನು ಗುಡ್ಡದ ಮೇಲೆ ಹೂತಾಕಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ಒಟ್ಟು 6 ಜನ ಈಗ ನಾವು ಸಾಕ್ಷಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ SIT ಅಧಿಕಾರಿಗಳು ಅವ್ರನ್ನು ಕೂಡ ತನಿಖೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ, ಅವರಿಂದ ಹೇಳಿಕೆಯನ್ನು ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ಒಂದು ಕಡೆ ಸಭೆ, SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಸಭೆ. ಇನ್ನು ತನಿಖೆ ಬಗ್ಗೆ ಅಧಿಕಾರಿಗಳಿಂದ ಪ್ರಣವ್ ಮೊಹಂತಿ ಈಗ ಮಾಹಿತಿಯನ್ನು ಪಡೆದಿದ್ದಾರೆ. ಇನ್ನು MN ಅನುಚೇತ್ ಮತ್ತು ಸಂಬಂಧಪಟ್ಟಂಥ SIT ಅಧಿಕಾರಿಗಳು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. 13ನೇ ಸ್ಪಾಟನ್ನು ಪರಿಶೀಲಿಸಿದ್ದಾರೆ. 13ನೇ ಸ್ಪಾಟ್ ಶೋಧ ನಡೆಸುವ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆದಿದೆ. ಅನುಚಿತ್ ಅವರು ಆಲ್ರೆಡಿ ಸ್ಪಾಟಿಗೆ ವಿಸಿಟ್ ಮಾಡಿದ್ರು. ನೇತ್ರಾವತಿ ಜಲಾಶಯದ ಪಕ್ಕದಲ್ಲಿಯೇ 13ನೇ ಸ್ಪಾಟ್ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ಸಭೆ ಆಯಿತು. ಆ ಸಭೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಈ ಕಾರ್ಯಾಚರಣೆ ಮಾಡಿದಂಥ SIT ಅಧಿಕಾರಿಗಳು SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರ ಹತ್ರ ಜೊತೆ ಹಂಚಿಕೊಂಡಿದ್ದಾರೆ. ಇನ್ನು ಅನುಚೇತ್ ಮತ್ತು ಜಿತೇಂದ್ರ ಕುಮಾರ್ ಈಗ ಆಲ್ರೆಡಿ ಈಗ ಪ್ರಣವ್ ಮೊಹಂತಿ ಅವರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಈಗ SIT ತಂಡದ ಮತ್ತೊಬ್ಬ ಇವಾಗ ಅಧಿಕಾರಿ ಅಂದರೆ ಈಗ ಅನುಚೇತ್ ಅವರು ಸ್ಪಾಟ್ ನಂಬರ್ 11ಗೆ ಅವರು ವಿಸಿಟನ್ನು ಮಾಡಿದರು. ಸ್ಪಾಟ್ ನಂಬರ್ 11ನಲ್ಲಿ ಸಾಕಷ್ಟು ನಾವು ಶವಗಳನ್ನು ಹೂತಿಟ್ಟಿದ್ದೀನಿ, ಒಂದು 7-8 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ಹೇಳಿಕೆಯನ್ನು ಕೊಟ್ಟಿದ್ದೆ. ಯಾಕಂದರೆ ಈಗ ಅನಾಮಿಕ ಹೇಳಿದ ಹಾಗೇ ಎಲ್ಲ ಸ್ಪಾಟಲ್ಲೂ ಕೂಡ ಶವಗಳು ಪತ್ತೆ ಆಗದೆ ಇರ್ಬೋದು. ಆದರೂ ಕೂಡ ಈ ಕೇಸ್ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರೋದ್ರಿಂದ, ಸಾಕಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇರೋದ್ರಿಂದ ಒಂದು ಕಡೆ ತನಿಖೆ ಹಂತ ಈಗ ಕಾರ್ಯಾಚರಣೆ ಹಂತ, ಒಂದು ಕಡೆ ಈಗ ಫೈನಲ್ ಹಂತಕ್ಕೆ ಬಂದು ನಿಂತಿದೆ, ಒಂದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ 6 ಜನ ಈಗ ಪ್ರತ್ಯಕ್ಷ ಆಗಿದ್ದಾರೆ. SIT ಅಧಿಕಾರಿಗಳಿಗೆ 13ನೇ ಸ್ಪಾಟ್ ಸವಾಲಾಗಿದೆಯಾ? 2 ವಿದ್ಯುತ್ ಕಂಬಗಳಿರುವಂತಹ ಜಮೀನಿನಲ್ಲಿ ಶೋಧ ನಡೆಸಬೇಕಾಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜೊತೆ SIT ಒಂದು ಕಡೆ ಸಮಾಲೋಚನೆ ನಡೀತಾ ಇದೆ. ಡ್ಯಾಮ್ ವಿದ್ಯುತ್ ಕಂಬಕ್ಕೆ ಹಾನಿಯಾಗದಂತೆ ಈಗ ಕಾರ್ಯಾಚರಣೆ ಮಾಡಬೇಕಾಗಿದೆ. ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಗಳಿಗೂ ಕೂಡ SIT ಮಾಹಿತಿಯನ್ನು ಕೊಟ್ಟಿದೆ.
ಮೆಸ್ಕಾಂ ಬೆಳ್ತಂಗಡಿ ಉಪವಿಭಾಗದ ಅಧಿಕಾರಿಗಳ ಜೊತೆ SIT ಟೀಮ್ ಚರ್ಚೆ ಮಾಡಿದೆ. SIT ಅಧಿಕಾರಿಗಳಿಗೆ 13ನೇ ಸ್ಪಾಟ್ ಯಾಕೆ ಸವಾಲಾಯಿತು ಅಂದರೆ, ಜಮೀನಿನ ಮಧ್ಯದಲ್ಲಿ ಕಾರ್ಯಾಚರಣೆಯನ್ನು ಮಾಡಬೇಕು. ವಿದ್ಯುತ್ ಕಂಬಗಳಿರ್ತವೆ, ಟ್ರಾನ್ಸ್ಫಾರ್ಮರ್ ಇದ್ದಾವೆ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. 13ನೇ ಸ್ಪಾಟ್ ಗಮನಿಸ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಸಸ್ಪೆನ್ಸ್ ಆಗಿರುವಂಥದ್ದು ಅಂದರೆ 13ನೇ ಸ್ಪಾಟ್ ಆತ ಹೇಳಿದ್ದ ಪ್ರಕಾರ ಈ ಸಾಕ್ಷಿದಾರ ಏನು 8ರಿಂದ 10 ಶವಗಳನ್ನು ಸ್ಪಾಟ್ ನಂಬರ್ 13ನಲ್ಲಿ ನಾನು ಹೂತಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಈ ಗ್ಯಾಪಲ್ಲಿ ವಿಸಿಟ್ ಕೊಟ್ಟಿದ್ದಾರೆ. ಈಗ SIT ಅಧಿಕಾರಿಗಳು 13ಗೆ ವಿಸಿಟ್ ಕೊಟ್ಟು ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಸಾಕಷ್ಟು ಈ ತಿರುವು ಪಡ್ಕೊಂಡಿದ್ದು ಎಲ್ಲಿ ಅಂದರೆ, ಸ್ಪಾಟ್ ನಂಬರ್ 11ಗೆ ಕರ್ಕೊಂಡು ಹೋಗ್ತಾನೆ. ಸ್ಪಾಟ್ ನಂಬರ್ 11ಗೆ ಕರ್ಕೊಂಡು ಹೋದಂತಹ ಅನಾಮಿಕ ಆ ಸ್ಪಾಟಲ್ಲಿ ಕಾರ್ಯಾಚರಣೆ ಮಾಡೋದು ಬಿಟ್ಟು ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕಳೆಬರಹ ಸಿಗ್ತದೆ, ಸುಮಾರು 3 ಕಳೆಬರಹಗಳು ಸಿಗ್ತದೆ. ಹಾಗಾಗಿ ಮತ್ತಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಹೋಗ್ತದೆ. ಈಗ ಸ್ಪಾಟ್ ನಂಬರ್ 13 ಸಾಕಷ್ಟು ಸವಾಲಾಗ್ತಾ ಇದೆ. ಯಾಕಂದರೆ ಈಗಾಗಲೇ ಹೇಳಿದಾಗೆ ಜಮೀನು ಮಧ್ಯದಲ್ಲಿ ಕಾರ್ಯಾಚರಣೆ ಮಾಡಬೇಕು, ವಿದ್ಯುತ್ ಕಂಬ ಇದೆ. ಮೆಸ್ಕಾಂ ಅಧಿಕಾರಿಗಳ ಜೊತೆನೂ ಕೂಡ ಈಗ ಸಮಾಲೋಚನೆಯನ್ನು SIT ಅಧಿಕಾರಿಗಳು ಈಗ ನಡೆಸ್ತಾ ಇದ್ದಾರೆ. ವಿದ್ಯುತ್ ಕಂಬವನ್ನು ಗಮನಿಸ್ತಾ ಇದ್ದೀರಾ. ಮತ್ತು ಕರೆಂಟು ಹೇಳಿ ಕೇಳಿ ಸಾಕಷ್ಟು ಮಳೆ ಬರ್ತಾ ಇದೆ, ಮತ್ತು ವಿದ್ಯುತ್ ಪ್ರವಹಿಸುವಂತಹ ಸಂದರ್ಭಗಳಿರ್ತದೆ. ಮುಂಚಿತವಾಗಿ ಎಲ್ಲ ಒಂದಿಷ್ಟು ಪ್ರಿಕಾಕ್ಷನನ್ನು ತೆಗೆದುಕೊಂಡೇ ಇಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಈಗ ಒಂಥರ ಸಸ್ಪೆನ್ಸ್, ಈ ಒಂದು ಕಾರ್ಯಾಚರಣೆನೇ ಸಾಕಷ್ಟು ಸಸ್ಪೆನ್ಸ್ ಆಗ್ತಾ ಇದೆ. ಒಂದು ಕಡೆ ಈಗೇನು 6 ಇರ್ಬೋದು ಅಥವಾ ಬೇರೆ ಬೇರೆ ಸ್ಪಾಟಲ್ಲಿ ಸಿಕ್ಕಿರುವಂತಹ ಕಳೆಬರ, ಮೂಳೆ, ತಲೆಬುರುಡೆಯನ್ನು FSLಗೂ ಕೂಡ ಈಗ ಕಳಿಸಿದ್ದಾರೆ. FSL ವರದಿ ಇನ್ನೂ ಕೂಡ ಬಂದಿಲ್ಲ. ಆ ಗ್ಯಾಪಲ್ಲಿ SIT ಅವರು ತೀವ್ರಗತಿಯಲ್ಲಿ ಈಗ ಒಂದು ರೋಚಕ ಘಟ್ಟ ತಲುಪುವ ಹಂತದಲ್ಲಿ ಈಗ ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ಸ್ಪಾಟ್ ನಂಬರ್ 13 ಗಮನಿಸ್ತಾ ಇದ್ದೀರಾ. ಆ 13 ಪಕ್ಕದಲ್ಲೇ ವಿದ್ಯುತ್ ಕಂಬವನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದಾರೆ. ಯಾಕಂದರೆ ಕಾರ್ಯಾಚರಣೆ ಮಾಡಬೇಕು ಅಂದರೆ ಆತ ಹೇಳಿದ ಅಕ್ಕಪಕ್ಕದಲ್ಲೇ ಒಂದಿಷ್ಟು ಶವಗಳು ಸಿಗುವ ಸಾಧ್ಯತೆ ಇದೆ. ಅನಾಮಿಕನ ಆರೋಪಕ್ಕೆ ಹಾಗಾದರೆ ಅತಿ ದೊಡ್ಡ ಬಲ ಸಿಗ್ತಾ ಇದೆಯಾ? ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ರೋಚಕ ಘಟ್ಟ ತಲುಪಿದೆ ಧರ್ಮಸ್ಥಳದ ಬುರುಡೆ ರಹಸ್ಯ. SIT ಅಧಿಕಾರಿಗಳ ಮುಂದೆ ಮತ್ತೊಂದು ಸಾಕ್ಷ್ಯ ಈಗ ಲಭ್ಯವಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಬಿತ್ತರಾಗ್ತಾ ಇದೆ. ಅನಾಮಿಕನ ಆರೋಪಕ್ಕೆ ಅತಿ ದೊಡ್ಡ ಬಲ ಸಿಕ್ಕಂತೆ ಕಾಣಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟಿರುವ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಇದು ಧರ್ಮಸ್ಥಳದ ಬುರುಡೆ ರಹಸ್ಯ. ಈ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಬಿರುಸಿನ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಬಿರುಸಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಡೇ ಬೈ ಡೇ ಒಂದಿಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗ ಆ ಅನಾಮಿಕ ಹೇಳಿರೋ ಜಾಗಗಳನ್ನು ಆಲ್ಮೋಸ್ಟು ಅವರೀಗ ಎಲ್ಲ ಅಗ್ದಿದ್ದಾರೆ. ಜಾಗ ಆಲ್ಮೋಸ್ಟ್ ಅಗ್ದಿದ್ದಾರೆ. ಕೆಲವೊಂದು ಕಡೆ ಕುರುಹುಗಳು ಸಿಕ್ಕಿದ್ದಾವೆ, ಕೆಲವೊಂದು ಕಡೆ ಸಿಕ್ಕಿಲ್ಲ. ಸ್ಪಾಟ್ ನಂಬರ್ 6ಅಲ್ಲಿ ಸಿಕ್ಕಿದ ಮೇಲೆ ಮತ್ತಷ್ಟು ತನಿಖೆಯನ್ನು ಉತ್ಸುಕದಿಂದ ಈಗ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಯಾಕಂದರೆ 6ರಲ್ಲಿ ಸಿಕ್ಕಿದ ಹಾಗೆ 7, 8, 9, 10, 11, 12, 13 ಹೀಗೆ ಸಿಗ್ತಾ ಹೋಗ್ಬೋದು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ SIT ಅಧಿಕಾರಿಗಳು ಸಾಕಷ್ಟು ಉತ್ಸುಕದಿಂದ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಆದರೆ ಆತ ಹೇಳಿರೋ ಪ್ರಕಾರ ಎಲ್ಲ ಸ್ಪಾಟಲ್ಲೂ ಕೂಡ ಸಿಕ್ಕಿಲ್ಲ. ಮತ್ತು ಹೇಳಿ ಕೇಳಿ ಧರ್ಮಸ್ಥಳ ಅಂದರೆ ಒಂದು ಯಾತ್ರಾ ಸ್ಥಳ. ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಜನ ಹೋಗ್ತಾರೆ. ಸ್ವಯಂ ಪ್ರೇರಿತವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋರು ಈ ಕೇಸಿಗೆ ಸಂಬಂಧಪಡಲ್ಲ. ದೂರುದಾರನ ಪರವಾಗಿ ಬಂದಿದ್ದಾರೆ. ಈಗ 6 ಜನ ಸಾಕ್ಷಿ ಹೇಳಲಿಕ್ಕೆ ಶವಗಳ ಹೂತು ಹಾಕಿರೋದನ್ನು ನೋಡಿರೋದಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. SIT ಅಧಿಕಾರಿಗಳ ಮುಂದೆ ಈಗ ಹಾಜರಾಗಿ ಸಾಕ್ಷಿ ಹೇಳ್ತಾರ 6 ಜನ. ಹಾಗಾದರೆ ಕೇಸ್ ಸಂಬಂಧ ಸಾಕ್ಷಿ ಹೇಳಲಿಕ್ಕೆ ಈಗ ಸ್ಥಳೀಯರ ಮುಂದೆ ಬಂದಿದ್ದಾರೆ. ಯಾಕಂದರೆ ಕೆಲವೊಂದು ಸಲ ಎಲ್ಲವೂ ಕಣ್ಮುಂದೆ ಇರ್ತದೆ, ಹೇಳೋಕ್ಕೆ ಧೈರ್ಯ ಇರಲ್ಲ. ಇಂತಹ ಸಂದರ್ಭವನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಈಗ ಮುಂದಾಗ್ತಾ ಇರ್ತಾರೆ. ಈಗ ದೂರುದಾರನ್ನ ಒಂದು ಕೈ ಬಲಪಡಿಸುವಂತಹ ನಿಟ್ಟಿನಲ್ಲಿ, ಆತನಿಗೆ ಮತ್ತಷ್ಟು ಮನೋಸ್ಥೈರ್ಯ ತುಂಬುವಂತಹ ನಿಟ್ಟಿನಲ್ಲಿ ಈಗ 6 ಜನ ನಾವು ನೋಡಿದ್ದೀವಿ ಅಂತ ಈಗ ಸಾಕ್ಷಿ ಹೇಳಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕೊಲೀಗ್ ಮಹೇಶ್ ನ್ಯೂಸ್ ಡೆಸ್ಕ್ನಿಂದ ಕೊಡ್ತಾ ಹೋಗ್ತಾರೆ. ಮಹೇಶ್, ಧರ್ಮಸ್ಥಳದ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತಿರುವುಗಳಂತೂ ಖಂಡಿತವಾಗ್ಲೂ ಕೂಡ ಪಡ್ಕೊಳ್ತಾ ಇದೆ. ಸ್ಪಾಟ್ ನಂಬರ್ 11ಗೆ ಕರ್ಕೊಂಡು ಹೋದಂತಹ ಅನಾಮಿಕ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾನೆ, ಗುಡ್ಡದ ಮೇಲೆ ಒಂದಿಷ್ಟು ಕಾರ್ಯಾಚರಣೆಯನ್ನು ಮಾಡ್ತಾರೆ, ಸಾಕಷ್ಟು ಸಾಕ್ಷಿಗಳು ಸಿಗ್ತವೆ. ಈಗ 6 ಜನ ಮುಂದೆ ಬಂದಿದ್ದಾರೆ. ಈ 6 ಜನರ ತನಿಖೆ ಸಿದ್ಧತೆ ಏನಾದರೂ ಆಗಿದೆಯಾ, ಅಥವಾ SIT ಮುಂದೆ ಹೇಳಿಕೆಯನ್ನು ಕೊಡ್ತಾರಾ, ಅಥವಾ ಪೊಲೀಸ್ ಮುಂದೆ ಹೇಳಿಕೆ ಕೊಡ್ತಾರಾ, ಹೇಗೆ ಅದು ಯಾವ ಥರ ಈಗ ತನಿಖೆ ನಡೀತಾ ಇದೆ ಮಹೇಶ್? ಸಚಿನ್, ಮುಖ್ಯವಾಗಿ ನೀವೆಲ್ಲ ಈಗಾಗಲೇ ಒಂದಿಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾ ಇದ್ರಿ. ನೋಡಿ,
ಸ್ಪಾಟ್ ನಂಬರ್ 11ರಲ್ಲಿ ಉತ್ಖನನ ಆಗಬೇಕಿತ್ತು. ಬಟ್ ಬಂಗ್ಲಾ ಗುಡ್ಡದ ಮೇಲೆ ಉತ್ಖನನ ಆಗಿದೆ. ಅಲ್ಲಿ ಇವತ್ತು ಕೂಡ ಅದೇ ರೀತಿಯಾಗಿ ಉತ್ಖನನ ಶುರುವಾಗಬೇಕಿತ್ತು. ಬಟ್ 13ನೇ ಸ್ಪಾಟ್ ನಂಬರ್ ಇವತ್ತು ಬೆಳಗ್ಗೆ 11:30 ಸುಮಾರಿಗೆ 13ನೇ ಸ್ಪಾಟಲ್ಲಿ ಉತ್ಖನನ ಶುರುವಾಗುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದರು. ಬಟ್ ಅನಾಮಿಕಾ ವ್ಯಕ್ತಿ ಮತ್ತೊಮ್ಮೆ ಒಂದು ಬೇಡಿಕೆಯನ್ನು ಇಡ್ತಾನೆ, ಇಲ್ಲ ಗುಡ್ಡದ ಮೇಲೆ ಮತ್ತೊಮ್ಮೆ ಹೋಗೋಣ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಗುಡ್ಡದ ಮೇಲೆ ಉತ್ಖನನ ಶುರುವಾದಂತಹ ಸಂದರ್ಭದಲ್ಲಿ ಇದರ ನಡುವೆ 6 ಮಂದಿ ಅನಾಮಿಕರು, ಅಂದರೆ ಅನಾಮಿಕನ ವ್ಯಕ್ತಿಯ ಪರವಾಗಿ ಒಂದಿಷ್ಟು ಸಾಕ್ಷಿಗಳನ್ನು ಹೇಳಲಿಕ್ಕೆ ಮುಂದೆ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಸ್ಪಾಟ್ ನಂಬರ್ 13ರಲ್ಲಿ ಉತ್ಖನನ ಶುರುವಾಗಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಅಡೆತಡೆ ಉಂಟಾಗ್ತಾ ಇದೆ. ಅಲ್ಲಿ ವಿದ್ಯುತ್ ಕಂಬ ಇದೆ, ಹೀಗಾಗಿ ಅಲ್ಲಿ ಅಷ್ಟು ಸುಲಭವಾಗಿ ಆಗಲಿಕ್ಕೆ ಆಗುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ. ಇದರ ನಡುವೆ ತನಿಖಾಧಿಕಾರಿಗಳು ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅಲ್ಲಿ GPR ಯೂಸ್ ಮಾಡಬೇಕು ಅಂತ ಹೇಳಿ. ಸೊ GPR ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು, ಹೀಗಾಗಿ ಒಂದಿಷ್ಟು ತಜ್ಞರ ಜೊತೆ ಮಾತುಕತೆಯನ್ನು ನಡೆಸಿ ಆ ನಂತರ ಉತ್ಖನನ ಮಾಡುವ ಸಾಧ್ಯತೆಗಳು ಸದ್ಯಕ್ಕೆ ಇರುವಂಥದ್ದು. ಬಟ್ ಹೌದು, 13ರಲ್ಲಿ ಈಗ ಉತ್ಖನನ ನಡೀಲಿಲ್ಲ, ಹಾಗಾದರೆ ಗುಡ್ಡದ ಮೇಲೆ ಏನಾಯಿತು, ಈ ಕುತೂಹಲ ಇದೆಯಲ್ವಾ. ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಇವತ್ತು ಆಲ್ಮೋಸ್ಟ್ 3 ಗಂಟೆಯ ನಂತರ ಉತ್ಖನನ ಕಾರ್ಯ ಶುರುವಾಗಿದ್ದರೂ ಕೂಡ ಈಗ ಕಂಪ್ಲೀಟ್ ಆಗಿದೆ. ಅಲ್ಲಿಗೆ 2 ಗಂಟೆಗಳ ಕಾಲ ಉತ್ಖನನ ಶುರುವಾಗಿ 2 ಗಂಟೆಗಳಾಗಿದೆ. ಬಟ್ ಇಲ್ಲಿಯವರೆಗೂ ಯಾವುದೇ ರೀತಿಯ ಅಸ್ಥಿಪಂಜರ ಸಿಕ್ಕಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಓಕೆ, ಸದ್ಯಕ್ಕೆ ಆದರೆ ಮತ್ತೊಂದು ಕಡೆ ಇಡೀ SIT ತಂಡ ಬೆಳ್ತಂಗಡಿ SIT ಕಚೇರಿಯಲ್ಲಿ ಮೊಕ್ಕಾಮೂಡಿದೆ. ಈಗ ಒಂದು ಮಹತ್ವದ ಸಭೆ ಕೂಡ ನಡೀತಾ ಇದೆ. ಪ್ರಣವ್ ಮೊಹಾಂತಿಯವರು ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಮತ್ತು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಅದರ ಅರ್ಥ ಕಳೆದ 10 ದಿನಗಳಲ್ಲಿ ಇಲ್ಲಿಯವರೆಗೂ ಏನಾಯಿತು ಅನ್ನೋದ್ರ ಬಗ್ಗೆ ವರದಿಯನ್ನು ಒಂದು ರೆಡಿ ಮಾಡ್ತಾ ಇದ್ದಾರಂತೆ, ಜೊತೆಗೆ ಎಲ್ಲ ರೀತಿಯ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಅಂತ. ಈಗ ಇರುವಂಥ ಪ್ರಶ್ನೆಗಳು ಏನು ಅಂತ ಹೇಳಿದ್ರೆ, ಈ 6 ಮಂದಿ ಏಕಾಏಕಿಯಾಗಿ ಬಂದಿದ್ದಾರೆ, ನಾವು ಸಾಕ್ಷಿಯನ್ನು ಹೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗಾದರೆ ಇವರ ಸಾಕ್ಷಿಯನ್ನು ಯಾವ ರೀತಿಯಾಗಿ ಪರಿಗಣಿಸಬೇಕು, ಇವರ ವಿಚಾರಣೆ ನಡೆಸಬೇಕಾ, ವಿಚಾರಣೆಯ ಬಳಿಕ ಉತ್ಖನನ ಶುರು ಮಾಡಬೇಕಾ ಅನ್ನುವ ಒಂದು ಪ್ರಶ್ನೆ. ಇದರ ಜೊತೆಗೆ ಸ್ಪಾಟ್ ನಂಬರ್ 13ರಲ್ಲಿ ಉತ್ಖನನ ನಾಳೆಯಿಂದ ಶುರು ಮಾಡಬೇಕಾ ಬೇಡವಾ ಅನ್ನುವ ಪ್ರಶ್ನೆಗಳು ಎದುರಾಗ್ತಾ ಇದೆ. ಮಹೇಶ್, ಈಗ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಸಭೆಯಾಗಿದೆ. ಈ ಸಭೆಯಲ್ಲಿ ಏನೇನೆಲ್ಲ ಚರ್ಚೆಗಳಾಯಿತು ಅಂತ? ಸಚಿನ್, ಇನ್ನೂ ಕೂಡ ಸಭೆ ಈಗ ಶುರುವಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿಯವರೆಗೂ ಕೂಡ ಉತ್ಖನನ ನಡೀತಿತ್ತು. ಬಟ್ ಉತ್ಖನನ ಕಂಪ್ಲೀಟ್ ಆಗಿದೆ. ಮತ್ತೊಂದು ಕಡೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ಈಗ ಶುರುವಾಗಿದೆ ಸಭೆ. ಬಟ್ ಸಭೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನನಗಾಗಲೇ ಹೇಳ್ತಾ ಇದೆ, 6 ಮಂದಿ ಏಕಾಏಕಿಯಾಗಿ ಬಂದಿದ್ದಾರೆ. ಸೊ ಅವರ ವಿಚಾರಣೆ ನಡೆಸಬೇಕಾಗಿದೆಯಾ, ಅಥವಾ ಈ ವಿಚಾರಣೆ ಒಂದು ಕಡೆ ಬಿಟ್ಟು ಉತ್ಖನನ ಶುರು ಮಾಡಬೇಕಾ, ಇದ್ರ ಬಗ್ಗೆ ಒಂದಿಷ್ಟು ಗೊಂದಲ ಇರುವಂಥದ್ದು. ಇದ್ರ ಜೊತೆಗೆ ಈಗ ಸಿಕ್ಕಿರುವಂಥ ಅಸ್ಥಿಪಂಜರದ ಬಗ್ಗೆ ಕೂಡ ಒಂದಿಷ್ಟು ಗೊಂದಲ. ಏನು ಅಂತ ಹೇಳಿದ್ರೆ ಅಲ್ಲಿ ಮಹಿಳೆಯ ಅಸ್ಥಿಪಂಜರ ಸಿಕ್ಕಿಲ್ಲ, ಪುರುಷನದ್ದು ಅಸ್ಥಿಪಂಜರ ಸಿಕ್ಕಿದೆ. ಹಾಗಾದರೆ ಆ ಪುರುಷ ಯಾರು? ಈ ಸುಸೈಡ್ ಮಾಡ್ಕೊಂಡಿದ್ರೆ ಆ ಮೃತದೇಹ ಅಲ್ಲಿ ಇದೆ ಅಂತ ಈ ವ್ಯಕ್ತಿಗೆ ಹೇಗೆ ಗೊತ್ತಾಯಿತು? ಏಕಾಏಕಿಯಾಗಿ ಈತ ಪದೇ ಪದೇ ಸ್ಪಾಟ್ಗಳನ್ನು ಬದಲಾವಣೆ ಮಾಡ್ತಿರೋದು ಹೇಗೆ? ಈ ಪ್ರಶ್ನೆಗಳು ಉದ್ಭವವಾಗಿರುವಂಥದ್ದು. ಇದ್ರ ಜೊತೆಗೆ GPR ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಏಕಾಏಕಿಯಾಗಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ, ತಜ್ಞರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕಾಗಿದೆ. ಈಗ ಸದ್ಯಕ್ಕಂತೂ ಉತ್ಖನನ ಶುರುವಾಗುವಂಥದ್ದು ನಾಳೆಯಿಂದ ಶುರುವಾಗುತ್ತೆ. ಬಟ್ ನಾಳೆ ನೇರವಾಗಿ 13ನೇ ಸ್ಪಾಟಿಂದ ಉತ್ಖನನ ಶುರು ಮಾಡ್ತಾರಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಥವಾ ಈ 6 ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿ ಅದಾದ ನಂತರ ಉತ್ಖನನ ಶುರು ಮಾಡ್ತಾರಾ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಸಿಗಬೇಕಾಗಿರುವಂಥ. ಸಚಿನ್, ಧನ್ಯವಾದ ಮಹೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.